ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಜಿಲ್ಲೆ ತುರುಮುರಿ ಗ್ರಾಮದ ಹೊರವಲಯದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದ ತೆರವಿಗೆ ಆಗ್ರಹಿಸಿ ನಗರದಲ್ಲಿ ಶುಕ್ರವಾರ ಸಾವಿರಾರು ಜನರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ನಗರದ ಸರ್ದಾರ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನು ನಡೆಸಿದ ತುರುಮುರಿ, ಉಚ್ಚಗಾವ, ಬಾಚಿ, ಕೋಣೆವಾಡಿ, ಸುಳಗ, ಗೋಜಗ, ಮಣ್ಣೂರ, ಕಲ್ಲೇಹೊಳ, ಅಂಬೇವಾಡಿ ಗ್ರಾಮಗಳ ಜನರು ಜಿಲ್ಲಾಡಳಿತ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಆಡಳಿತ ವಿರುದ್ಧ ಧಿಕ್ಕಾರ ಕೂಡ ಕೂಗಿದರು. ವಿಶೇಷ ಚೇತನರು, ವೃದ್ಧರು, ಮಕ್ಕಳು, ಮಹಿಳೆಯರು ಸೇರಿದಂತೆ ಸುಮಾರು 3,000ಕ್ಕೂ ಅಧಿಕ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತ್ಯಾಜ್ಯ ವಿಲೇವಾರಿ ಘಟಕ ತೆರವುಗೊಳಿಸುವಂತೆ ಒತ್ತಾಯಿಸಿದರು. 250 ಟನ್ ಸಾಮರ್ಥ್ಯದ ತ್ಯಾಜ್ಯ ವಿಲೇವಾರಿ ಘಟಕ ಇದಾಗಿದ್ದು 66 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ. ಗೊಬ್ಬರ ಮತ್ತು ಪ್ಲಾಸ್ಟಿಕ್ ಪ್ರತ್ಯೇಕ ಮಾಡಿ ಕಸ ವಿಲೇವಾರಿ ಮಾಡಲಾಗುತ್ತಿದೆ. ಇಲ್ಲಿನ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೋಗಗಳು ಹರಡ್ತಾ ಇದೆ. ಶುದ್ಧ ಕುಡಿಯುವ ನೀರು ಮತ್ತು ಗಾಳಿ ಇಲ್ಲದೆ ಪರದಾಡುವಂತಾಗಿದೆ. ಕ್ಯಾನ್ಸರ್, ಲಿವರ್, ಕಿಡ್ನಿ ಹಾಗೂ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಪ್ರತಿಭಟನಾಕಾರರು ತ್ಯಾಜ್ಯ ವಿಲೇವಾರಿ ಘಟಕದಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ತ್ಯಾಜ್ಯ ಬಾವಿ ಮತ್ತು ಬೋರ್ವೆಲ್ನಲ್ಲಿ ಸೇರಿ ನೀರು ಕಲುಷಿತಗೊಂಡಿದೆ. ಅಲ್ಲಿನ ಸುತ್ತಲೂ ಸಾವಿರಾರು ನಾಯಿಗಳಿವೆ. ನೊಣಗಳ ಕಾಟವೂ ಹೆಚ್ಚಾಗಿದೆ. ಈ ಎಲ್ಲಾ ಸಮಸ್ಯೆಯಿಂದಾಗಿ ಸಮೀಪದಲ್ಲಿರುವ 4 ಶಾಲೆಗಳಿಗೆ ವಿದ್ಯಾರ್ಥಿಗಳೇ ಬರ್ತಾ ಇಲ್ಲ. ಈ ಘಟಕ ತೆರವು ಮಾಡುವವರೆಗೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಹಿಷ್ಕರಿಸಲು ನಾವು ನಿರ್ಣಯ ಕೈಗೊಂಡಿದ್ದೇವೆ ಎಂದರು. ಸುಮಾರು 20 ವರ್ಷಗಳಿಂದ ಬೆಳಗಾವಿ ನಗರದ ಕಸವನ್ನ ತುರುಮುರಿ ಘಟಕದಲ್ಲಿ ಸಂಗ್ರಹಿಸಲಾಗುತ್ತಿದೆ. ಇದರಿಂದ ಸುತ್ತಲಿನ ಗ್ರಾಮಗಳಲ್ಲಿ ವಾಯು ಮತ್ತು ಜಲ ಸಂಪೂರ್ಣ ಮಾಲಿನ್ಯವಾಗಿದೆ. ನಾವು ಅನೇಕ ಬಾರಿ ಹೋರಾಟ ಮಾಡಿ ಜಿಲ್ಲಾಡಳಿತ, ಸಚಿವರು ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದ್ರೂ ನಮ್ಮ ಸಮಸ್ಯೆ ಪರಿಹರಿತಾ ಇಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಿಂದಿನ ಚುನಾವಣೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ರು. ಆ ಪ್ರಕಾರ ಈ ಘಟಕ ತೆರವುಗೊಳಿಸಬೇಕು. ಈಗಾಗಲೇ ಈ ಹೋರಾಟದಲ್ಲಿ ಒಮ್ಮೆ ಜೈಲಿಗೂ ಕೂಡ ಹೋಗಿ ಬಂದಿದ್ದೇವೆ. ಇನ್ಮುಂದೆ ಜೀವ ಹೋದರೂ ಹೋರಾಟದಿಂದ ಹಿಂದೆ ಸರಿಯಲ್ಲ ಎಂದು ಮತ್ತೋರ್ವ ಹೋರಾಟಗಾರ ಮಹಾಂತೇಶ್ ತಳವಾರ ಎಚ್ಚರಿಸಿದರು. ಬೆಳಗಾವಿ ಸ್ಮಾರ್ಟ್ ಸಿಟಿ ಆದಂತ ಜಿಲ್ಲೆಯಲ್ಲಿ ತುರುಮುರಿ ಅಂತ ಗ್ರಾಮದಲ್ಲಿ ಇಡೀ ಬೆಳಗಾವಿ ಸಿಟಿಯ ಕಚರಾಗಳನ್ನ ಕಳೆದ 20 ವರ್ಷಗಳಿಂದ ತಂದು ಹಾಕ್ತಾ ಇದ್ದಾರೆ. 20 ವರ್ಷದಿಂದ ತಂದು ಹಾಕ್ತಾ ಇದ್ದಾರೆ. ಅದರ ಸುತ್ತಮುತ್ತಲಿರುವ ಹಳ್ಳಿಗಳು ಸುಮಾರು 50-60 ಹಳ್ಳಿಗಳಿದ್ದಾವೆ. ತುರುಮುರಿ ಗ್ರಾಮದ ಪರಿಸ್ಥಿತಿ ಎಲ್ಲ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಕೆಟ್ಟೋಗಿದೆ. ಅಲ್ಲಿರುವ ನಾಯಿ, ದನ ಕರುಗಳಿಗೂ ಅನುಕೂಲ ಇಲ್ದಂಗೆ ಆಗಿದೆ. ಮತ್ತು ಮನುಷ್ಯರ ಜೀವನ ಅಂತ ಹೇಳಲೇಬಾರ್ದು. ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆಯಾ ಅಥವಾ ಈ ಅಧಿಕಾರಿಗಳು ಅನ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಷ್ಟು ದಿನದಿಂದ 20 ವರ್ಷದಿಂದ ಅಲ್ಲಿ ರೈತರಿಗೂ, ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಕೊಳವೆ ಬಾವಿಗಳಿಗೂ ಕೂಡ ಅಶುದ್ಧ ನೀರು ಸಿಗ್ತಾ ಇದೆ. ಅಶುದ್ಧ ನೀರಾಗಿಬಿಟ್ಟಿದೆ. ವಾತಾವರಣ ಕೂಡ ಚೆನ್ನಾಗಿಲ್ಲ. ಅಲ್ಲಿರುವ ಪರಿಸ್ಥಿತಿ ನೋಡಿದರೆ ಎಲ್ಲ ಬಡ ಕುಟುಂಬದವರು, ರೈತರು ಅಂತ ಜನರಿಗೆ ಯಾರು ಹಣಿಕೆ ಹಾಕಿ ನೋಡ್ತಾ ಇಲ್ಲ. ಕಳೆದ 20 ವರ್ಷದಿಂದ ಎಷ್ಟೋ ಜನ ನಮ್ಮ ಯುವಕರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಎಷ್ಟೋ ಸರಿ ನಾವು ಮಾಡಿದ್ರು ಕೂಡ ನಮ್ಮನ್ನು ಜೈಲಿಗೆ ತಳ್ಳುವಂತ ಕೆಲಸ ಮಾಡಿದ್ದಾರೆ ಸರ್ಕಾರ. ಮನವಿ ಸ್ವೀಕರಿಸಿದ ಬಳಿಕ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು, ಇದು ಬಹಳ ಹಳೆಯ ಸಮಸ್ಯೆ. ತ್ಯಾಜ್ಯ ವಿಲೇವಾರಿ ಘಟಕ ಬೇರೆ ಕಡೆ ಸ್ಥಳಾಂತರಿಸುವುದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿದ್ದೇವೆ. ನಾವು ಮತ್ತು ಜನಪ್ರತಿನಿಧಿಗಳು ನಿಮ್ಮ ಪರ ಇದ್ದೇವೆ. ಆದರೆ ಏಕಾಏಕಿ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಘಟಕ ಸ್ಥಳಾಂತರ ಮಾಡುವುದು ಸುಲಭದ ಕೆಲಸವಲ್ಲ. ಇದಕ್ಕೆ ಕಾಲಾವಕಾಶ ಬೇಕಾಗುತ್ತದೆ. ಪರ್ಯಾಯ ಜಾಗ ಹುಡುಕಬೇಕಾಗುತ್ತದೆ. ಅದೇ ರೀತಿ ಹೇಗೆ ಮತ್ತು ಎಲ್ಲಿ ಸ್ಥಳಾಂತರ ಮಾಡಬೇಕು ಎನ್ನುವುದನ್ನು ನಿಮ್ಮ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೇನೆ ಎಂದು ಭರವಸೆ ನೀಡಿದರು. ಹಿಂದಿನ ಒಂದು ವಾರದಿಂದ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದು ನಮ್ಮ ಗಮನಕ್ಕೆ ಇಲ್ಲ ಅಂತ ಇಲ್ಲ. ಬಹಳ ಹಳೆಯ ಸಮಸ್ಯೆ. ಇದನ್ನು ಹೆಂಗ್ ಬಗೆಹರಿಸಬೇಕು ಅನ್ನೋದು ನಾವು ಎಲ್ಲರೂ ಯೋಚನೆ ಮಾಡ್ತಾ ಇದೀವಿ. ಇದರದ್ದು ಅರ್ಥ ಏನಂದ್ರೆ ಇದನ್ನು ಬಗೆಹರಿಸಬೇಕು ಅಂತಾನೆ ನಮ್ಮ ಮನಸ್ಸಿದೆ. ಇದರಲ್ಲಿ 2 ಭಾಗಗಳಿದಾವೆ. ಒಂದು, ಎಲ್ಲೆಲ್ಲಿಂದ ತ್ಯಾಜ್ಯ ಅಲ್ಲಿಗೆ ಬರ್ತಾ ಇದೆ ಅದು ನಮ್ಗೆ ಗೊತ್ತಿದೆ. ಗ್ರಾಮೀಣ ಭಾಗದಿಂದ, ನಗರ ಭಾಗದಿಂದ ಎಷ್ಟು ಮಟ್ಟದ ಅಲ್ಲಿ ಕಸ ತ್ಯಾಜ್ಯ ಬರ್ತಾ ಇದೆ ಅದರದ್ದು ಮಾಹಿತಿ ನಮ್ ಕಡೆ ಇದೆ. ಇದನ್ನು ನಾವು ಶಿಫ್ಟ್ ಮಾಡ್ಬೇಕು, ಬಂದ್ ಮಾಡ್ಬೇಕಂದ್ರೆ ಒಂದು ಪರ್ಯಾಯ ಜಾಗವನ್ನು ಹುಡುಕ್ಬೇಕಂತ ಹೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಆಲ್ರೆಡಿ ನಾನು ಹೇಳಿದೆ. ಇದರ ಅರ್ಥ ಏನಂದ್ರೆ ನಾವು ಇದನ್ನು ಶಿಫ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಬಿಸಿಲಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಿಮ್ದು ಏನು ಮನವಿ ಇದೆ, ನೀವು ಒಂದು 10 ಜನ ನನ್ನ ಜೊತೆ ನನ್ನ ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡ್ಬೇಕು. ಅದು ಪದ್ಧತಿ. ಈಗ ತಾವು ಏನ್ ಮಾತಾಡಿದ್ರೋ ಎಲ್ಲರೂ ಗೊತ್ತಾಗಿದೆ. ಎಲ್ಲ ಜನಪ್ರತಿನಿಧಿಗಳಿಗೆ ಗೊತ್ತಿದೆ, अधिकारियों नमगे गोतिदे, सभी को पता है आपको क्या चाहिए एंड इसका जो सोल्यूशन है उसके लिए हम पिछले 1-2 हफ्ते से काम भी कर रहे हैं।
इतना बड़ा जगह है, उसको अगर हमको शिफ्ट करना है तो मुझे ऑल्टरनेट जगह ढूंढनी पड़ेगी ना। लेकिन कंस्ट्रक्शन मैं बोलता हूँ, देखो भाई, मैं बहुत तब से मैं बहुत सुना। वन सेकंड सुनो, जब वन सेकंड देखो क्या होता है ना, जब बड़ी भीड़ रहती है ना, पहले आप बात करो, मैं आपको इज्जत देता हूँ, फिर आप मेरे स्थान को थोड़ा इज्जत देके मुझे बात करने दो। बीच बीच में बात, मैं आपको माइक चाहिए तो दे दूंगा वापस, आप बात कर लो। आपने जो भी रिक्वेस्ट किया मैंने सुना पीसफुली, आप आराम से रहो। देखो जो भी कंस्ट्रक्शन हो रहा है अभी, जिसको भी इंस्ट्रक्शन देना है मैं दूंगा, अभी के लिए उसको हॉल्ट करने के लिए मैं बोलूंगा, ठीक है? मैं बोलता हूँ, मेरा बस इतनी बರೀ ಇಷ್ಟೇ ವಿನಂತಿ ಏನಂದ್ರೆ, ನಿವೇದನೆ ಏನಂದ್ರೆ, ಬೇಡಿಕೆ ಏನಂದ್ರೆ, ನಾವು ಡೆಸಿಷನ್ ತಗೊಳ್ಳೋ ತನಕ ಸ್ವಲ್ಪ ಶಾಂತಿಯಿಂದ ಇರ್ಬೇಕು. ನಿಮ್ ಪರವಾಗಿ ನಾವು ಯೋಚನೆ ಮಾಡ್ತಾ ಇದೀವಿ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ನಾವೆಲ್ಲರೂ ನಿಮ್ ಪರವಾಗಿ ಯೋಚನೆ ಮಾಡ್ತಾ ಇದೀವಿ. ಬಟ್ ಇಷ್ಟು ದೊಡ್ಡ ಮಟ್ಟದ ಒಂದು ಶಿಫ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ನನಗೂ ಸ್ವಲ್ಪ ಟೈಮ್ ಬೇಕು. ಈ ಟೈಮ್ ನಾನು ಎಷ್ಟು ತಗೊಳ್ತೀನಿ, ಹೆಂಗ್ ಮಾಡ್ತೀನಿ, ನಾನೇನು ನನ್ನ ಇಷ್ಟ ರಾಜ್ಯ ಮಾಡ್ತಾ ಇಲ್ಲ. ನೀವೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀನಿ, ನಿಮ್ಗೆ ಹೇಳ್ತೀನಿ ಹೆಂಗ್ ಮಾಡ್ತಾ ಇದ್ದೀನಿ ಅಂತ. ಅದರ ಪ್ರಕಾರ ಈ ಒಂದು ಕೆಲಸ ಏನಿದೆ ಅದನ್ನ ಮುಂದುವರಿಸೋಣ. ನನ್ನ ಪ್ರಕಾರ ಇವತ್ತು ಇಷ್ಟೇನು ತಾವು ಇಲ್ಲಿ ಪ್ರತಿಭಟನೆ ಮಾಡಿದಿರಿ, ಇದಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದೆ. ಏನಂದ್ರೆ 2 ಪಾಯಿಂಟ್ ಶಿಫ್ಟ್ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಾವು ಇದಕ್ಕೆ ಸಮ್ಮತಿಯನ್ನು ತೋರಿಸ್ತಾ ಇದೀವಿ. ಪೂರ್ತಿ ಶಿಫ್ಟ್ ಮಾಡಿದೀವ, ಭಾಗಶಃ ಉಳಿಸ್ಕೊಳ್ತೀವ, ಏನ್ ಮಾಡ್ಬೇಕನ್ನೋದು ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. 2ನೇ ಪಾಯಿಂಟ್ ಏನಂದ್ರೆ, ಈಗ ಶಿಫ್ಟ್ ಮಾಡ್ಲಿಕ್ಕೆ ಪರ್ಯಾಯ ಜಾಗವನ್ನು ನಾನು ಹುಡುಕ್ಬೇಕು, ಅದಕ್ಕೆ ನನಗೆ ಸಮಯ ಬೇಕು. ಆ ಸಮಯ ತಮ್ಮ ಜೊತೆ ಕೂತ್ಕೊಂಡು, ಯಾರು ಮುಖಂಡರು ತಾವು ಇದೀರಾ, ತಮ್ಮ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡಿ ಒಂದು ಒಳ್ಳೆ ಟೇಬಲ್ ಮೇಲೆ ಕೂತ್ಕೊಂಡು ಮಾಡ್ಬೇಕು. ಆವಾಗ ಇದಕ್ಕೆ ನಿರ್ಧಾರ ಸಿಗುತ್ತೆ. ಇಷ್ಟು ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.